ಕೋಸಲ ಅಂತ ಒಂದು ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ದಟ್ಟವಾದ ಕಾಡೊಂದಿತ್ತು. ಆ ಕಾಡಿನಲ್ಲಿ ಹುಲಿ, ಸಿಂಹ, ಚಿರತೆ ಮುಂತಾದ ಕ್ರೂರ ಮೃಗಗಳಿದ್ದವು. ಅದೇ ಕಾಡಿನಲ್ಲಿ ರತ್ನಾಕರ ಎಂಬ ಒಬ್ಬ ಬೇಡನಿದ್ದ. ಅವನು ತುಂಬ ಕ್ರೂರಿಯೂ ಕಠಿಣನೂ ಆಗಿದ್ದ. ಅವನ ಜೊತೆ ಅವನಂತೆ ಬುದ್ಧಿಯುಳ್ಳ ಒಂದು ಜನರ ಗುಂಪೊಂದಿತ್ತು. ಆ ಕಾಡಿನಲ್ಲಿ ಒಂದು ಹಾದಿ ಹಾದು ಹೋಗ್ತಾ ಇತ್ತು. ಆ ಹಾದಿ ಪಾಂಚಾಲ ಮತ್ತು ಕೋಸಲ ರಾಜ್ಯಗಳನ್ನು ಒಂದು ಮಾಡ್ತಾ ಇತ್ತು. ಈ ರತ್ನಾಕರ ಏನು ಮಾಡ್ತಾ ಇದ್ದ ಅಂದರೆ, ಆ ಕಾಡಿನಲ್ಲಿ ನಡೆದು ಹೋಗೋ ಜನರನ್ನೆಲ್ಲರನ್ನು ಹಿಡಿದ್ಬಿಟ್ಟು ದೋಚ್ಬಿಟ್ಟು ಅವ್ರ ಹತ್ರ ಇರೋ ವಜ್ರ, ವೈಡೂರ್ಯ, ಬಂಗಾರನೆಲ್ಲ ತೊಗೊಂಡ್ಬಿಟ್ಟು ಜೀವನ ಸಾಗಿಸ್ತಾ ಇದ್ದ. ಅವನು ಹೇಗೆ ಅಂದರೆ, ಆ ಹಾದಿಯಲ್ಲಿ ಸಿಗೋ ಜನರನ್ನು ಹಿಡಿಯೋದು, ಅವ್ರ ಹತ್ರ ಇರೋದನ್ನೆಲ್ಲ ದೋಚೋದು, ಅವ್ರನ್ನ ಕೊಂದು ಹಾಕೋದು, ಹೀಗೆ ತುಂಬ ಜನಕ್ಕೆ ಹಿಂಸೆ ಕೊಡ್ತಾ ಇದ್ದ. ತುಂಬ ದಿವಸ ಆದಮೇಲೆ ಆ ಹಾದಿಯಲ್ಲಿ ಹಾದು ಹೋಗೋ ಜನರೆಲ್ಲ ಭಯಪಟ್ಟು ಯಾರು ಓಡಾಡ್ದಂಗೆ ಆಗ್ಬಿಟ್ಟು ಆ ಅರಸರ ಹತ್ರ, ಕೋಸಲ ಮತ್ತು ಪಾಂಚಾಲ ರಾಜ್ಯದ ಅರಸರ ಹತ್ರ ಹೋಗಿ ಮೊರೆ ಇಡ್ತಾರೆ, ಹಿಂಗೆಲ್ಲ ತೊಂದರೆ ಆಗ್ತಾ ಇದೆ ನಮಗೆ ಅಂತ. ಆ ಎರಡೂ ರಾಜ್ಯದ ಅರಸರು ತಮ್ಮ ಸೈನ್ಯಗಳನ್ನು ಕಳಿಸ್ತಾರೆ. ಆ ಯುದ್ಧದಲ್ಲಿ ರತ್ನಾಕರ ಮೋಸದಿಂದ ಗೆದ್ದುಬಿಡ್ತಾನೆ. ಗೆದ್ದುಬಿಟ್ಟು ಮತ್ತೆ ಅವನ ಹಾವಳಿ ಮುಂದುವರಿಯುತ್ತೆ. ಇದು ಬ್ರಹ್ಮಪುತ್ರನಾದ ನಾರದರಿಗೆ ಗೊತ್ತಾಗುತ್ತೆ. ನಾರದರು ಅಂದ್ಕೊತಾರೆ ಇವನಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳ್ಬಿಟ್ಟು ನಾರದರು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಆ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇದ್ದರೆ ರತ್ನಾಕರ ಬಂದ್ಬಿಟ್ಟು ಅವ್ರನ್ನ ಹಿಡಿದ್ಬಿಟ್ಟು ಒಂದು ಮರಕ್ಕೆ ಕಟ್ತಾನೆ. ಮರಕ್ಕೆ ಕಟ್ಬಿಟ್ಟು ಅವ್ರ ಹತ್ರ ಏನಿದೆ ದೋಚ್ಕೊಳ್ಳೋಣ ಅಂತ ಅವ್ರನ್ನೆಲ್ಲ ನೋಡ್ತಾ ಇರ್ತಾ ಏನಿದೆ ಅಂತಂದು ಅವನ ಹತ್ರ ಒಂದು ಬಿಡಿಗಾಸು ಇರೋದಿಲ್ಲ ನಾರದನ ಹತ್ರ. ರತ್ನಾಕರ ಹೇಳ್ತಾನೆ, ಅಯ್ಯ ನೀನು ಎಂಥ ಬಡವನಯ್ಯ, ನಿನ್ನ ಹತ್ರ ಒಂದು ಬಿಡಿಗಾಸು ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೇಕಾದ್ರೆ ಅವರ ಕತ್ತಲ್ಲಿರೋ ಒಂದು ಮಾಲೆ ಕಾಣುತ್ತೆ. ಆ ಮಾಲೆ ರತ್ನಾಕರ ತೆಗಿಲಿಕ್ಕೆ ಹೋಗ್ತಾನೆ. ಆವಾಗ ನಾರದರು ಹೇಳ್ತಾನೆ, ಅಯ್ಯ ಒಂದು ನಿಮಿಷ ಇಲ್ಲು, ನಿನಗೆ ನನ್ನ ಹತ್ರ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ನೀನು ಉತ್ತರ ಕೊಡು ಅಂತ. ರತ್ನಾಕರ ಕೇಳ್ತಾನೆ, ಏನು ಪ್ರಶ್ನೆ ಅಂತ. ನಾರದ ಹೇಳ್ತಾನೆ, ನೀನು ಇಷ್ಟೊಂದೆಲ್ಲ ಪಾಪ ಮಾಡ್ತಾ ಇದೆಯಲ್ಲ, ಈ ಪಾಪದಲ್ಲಿ ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಕುಟುಂಬಕ್ಕೆ ಪಾಲಿದೆಯಾ ಅಂತ. ರತ್ನಾಕರ ಹೇಳ್ತಾನೆ, ಹೌದು, ನಾನು ಅವ್ರಿಗೋಸ್ಕರನೇ ದೋಚ್ತಾ ಇರೋದು, ಹಾಗಾಗಿ ಈ ಪಾಪದಲ್ಲಿ ಅವ್ರಿಗೆ ಪಾಲಿದೆ ಅಂತ. ನಾರದ ಹೇಳ್ತಾನೆ, ಹಾಗಲ್ಲ, ನೀನೊಂದು ಕೆಲಸ ಮಾಡು, ನಾನು ಇಲ್ಲೇ ಇರ್ತೀನಿ, ನೀನು ಹೋಗ್ಬಿಟ್ಟು ನಿಮ್ಮ ಸಹೋದರರ ಹತ್ರ, ನಿಮ್ಮ ಬಂಧು ಮಿತ್ರರ ಹತ್ರ, ನಿಮ್ಮ ಕುಟುಂಬದ ಹತ್ರ ಕೇಳ್ಕೊಂಡು ಬಾ, ನಿನ್ನ ಈ ಪಾಪದಲ್ಲಿ ಅವರಿಗೆ ಪಾಲಿದೆಯಾ ಅಂತ. ರತ್ನಾಕರ ಒಂದು ನಿಮಿಷ ಯೋಚನೆ ಮಾಡಿಬಿಟ್ಟು ಹೋಗ್ಬಿಟ್ಟು ಕೇಳ್ಕೊಂಡು ಬರೋಣ ಅಂತ ಹೋಗ್ತಾನೆ. ಗುಹೆ ಹತ್ರಕ್ಕೆ ಹೋಗ್ತಿರ್ಬೇಕಾದ್ರೆ ಎದುರಿಗೆ ಸಹೋದರರು, ಮಿತ್ರರೆಲ್ಲ ಬರ್ತಾರೆ. ಅವ್ರನ್ನ ಕೇಳ್ತಾನೆ, ನಾನು ಇಷ್ಟೊಂದು ದೋಚಿಬಿಟ್ಟು ನಿಮಗೆಲ್ಲ ತೊಗೊಬಂದು ಕೊಡ್ತಾ ಇದ್ದೀನಿ, ನಿಮಗೆ ಈ ಪಾಪದಲ್ಲಿ ಪಾಲಿದೆಯಾ ಅಂತ, ಪಾಲು ತೊಗೊತೀರಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ, ನೀವು ನಮ್ಮ ನಾಯಕ, ನೀವು ತಗೊಂಡು ದುಡ್ಕೊಂಡು ಬಂದು ನಮಗೆ ಹಾಕಬೇಕಾಗಿರೋದು ನಿಮ್ಮ ಕರ್ತವ್ಯ, ನಿಮ್ಮ ಪಾಪದಲ್ಲಿ ನಾವು ಪಾಲು ತಗೊಳ್ಳೋದಿಲ್ಲ ಅಂತ. ರತ್ನಾಕರನಿಗೆ ತುಂಬ ತಲೆ ತಿರಿದಂಗಾಗುತ್ತೆ ಆ ಮಾತು ಕೇಳಿ. ಅಲ್ಲಿಂದ ಸೀದಾ ಗುಹೆ ಹತ್ರ ಹೋಗ್ತಾನೆ. ಅವನು ಕುಟುಂಬವಿರೋ ಜಾಗಕ್ಕೆ ಕುಟುಂಬದವ್ರನ್ನೆಲ್ಲ ಕೇಳ್ತಾನೆ, ನಾನು ತೊಗೊಂಬಂದು ಹಾಕ್ತಾ ಇದ್ದೀನಿ, ಇಷ್ಟೊಂದೆಲ್ಲ ಪಾಪ ಮಾಡ್ತಾ ಇದ್ದೀನಿ, ಈ ಪಾಪದಲ್ಲಿ ನಿಮಗೆ ಪಾಲಿದೆಯಾ ಅಂತ. ಅವ್ರು ಹೇಳ್ತಾರೆ, ಕುಟುಂಬದ ದೊಡ್ಡ ವ್ಯಕ್ತಿಯಾಗಿ, ಕುಟುಂಬದ ಹೊರೆಯಿಲ್ಲವನಾಗಿ ನೀನು ತಗೊಂಡು ಬಂದು ಹಾಕೋದು, ನಮಗೆ ದುಡಿದು ತಂದು ಹಾಕೋದು ನಿಮ್ಮ ಕರ್ತವ್ಯ, ಆದರೆ ನಿಮ್ಮ ಪಾಪದಲ್ಲಿ ನಾವು ಪಾಲು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ರತ್ನಾಕರನಿಗೆ ತುಂಬ ಬೇಜಾರಾಗ್ಬಿಟ್ಟು ಬಂದು ನಾರದರ ಹತ್ರ ಕೇಳ್ತಾನೆ, ನಾನು ತುಂಬ ಪಾಪ ಮಾಡಿದ್ದೀನಿ, ಈ ಪಾಪಕ್ಕೆ ಪರಿಹಾರ ಏನು ಅಂತ. ಅವಾಗೆ ನಾರದರು ಹೇಳ್ತಾರೆ, ನೀನೊಂದು ಕೆಲಸ ಮಾಡು, ರಾಮ 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 ಅಂತ ಇಲ್ಲಿ ಧ್ಯಾನ ಮಾಡ್ತಾ ಇರು, ನಿನ್ನ ಪಾಪಕ್ಕೆ ಪರಿಹಾರ ಮುಂದೆ ಸಿಗ್ಬೋದು ಅಂತ. ಅವನು ಆ ರತ್ನಾಕರ ಆ ಕಾಡಲ್ಲಿ ಕೂತ್ಕೊಂಡು ರಾಮ ರಾಮ ಅಂತ ಧ್ಯಾನ ಮಾಡ್ತಾ ಇರ್ತಾನೆ. ಅವನು ಎಷ್ಟು ಧ್ಯಾನ ಮಾಡ್ತಾನಂದರೆ ಅವನು ಸುತ್ತು ಹುತ್ತ ಬೆಳೆಯುತ್ತೆ. ಸಂಸ್ಕೃತದಲ್ಲಿ ಹುತ್ತಕ್ಕೆ ವಾಲ್ಮೀಕಿ ಅಂತ ಹೇಳ್ತಾರೆ. ಸೊ ಆ ವಾಲ್ಮೀಕಿ ಹುಟ್ಟಿದ್ದು, ಆ ವಾಲ್ಮೀಕಿ ಆಗಿದ್ದು ಆ ರತ್ನಾಕರನೇ. ನಾವು ಈಗಿನ ಕಾಲ ಹೆಂಗಿದೆ ಅಂದರೆ, ಹೇಗಾದರೂ ಮಾಡಿ ಸಂಪಾದನೆ ಮಾಡಿ ನಮ್ಮ ಕುಟುಂಬನ ಪೋಷಣೆ ಮಾಡಬೇಕಂತ ತುಂಬ ಜನ ಇದ್ದಾರೆ. ಪಾಪದಿಂದ ಬಂದ ಹಣ ನಮ್ಮ ಕುಟುಂಬ ತಗೋಬೋದಾಗಲಿ, ನಾವು ಮಾಡೋ ಪಾಪಗಳು ಅವ್ರು ನಮ್ಮನ್ನು ತಗೊಳ್ಳಲ್ಲ. ಸೊ ಯಾವುದೇ ಕಾರಣದಿಂದಾಗಲಿ ಕೆಟ್ಟ ಹಾದಿಯಲ್ಲಿ ಸಂಪಾದನೆ ಮಾಡದೇ ಇರೋದು ತುಂಬ ಸೂಕ್ತ ಅನಿಸುತ್ತೆ. ಈ ಕತೆ ನನಗೆ ಯಾಕೋ ತುಂಬ ಚೆನ್ನಾಗಿತ್ತು, ಅದಕ್ಕೆ ಹೇಳ್ಬೇಕನ್ನಿಸ್ತು. ಧನ್ಯವಾದ.